ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದರೆ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಜಾರಕಿಹೊಳಿ ಮತ್ತು ಕತ್ತಿ ಇವ್ರ ಕುಟುಂಬದಲ್ಲೇ ರಾಜಕೀಯ ಭಿನ್ನಮತ, ಒಬ್ಬರನ್ನೊಬ್ಬರು ದೂರ ಸರಿಸುವಂಥದ್ದು, ಜಿಲ್ಲಾ ಮಟ್ಟದ ನಾವು ಅಧಿಕಾರಿಗಳಿಗೆ ಬೇಕನ್ನುವಂಥದ್ದು ಅವ್ರ ಹಠ ಜಾಸ್ತಿ ಆಗೋದೇನು ತಪ್ಪಲ್ಲ. ಯಾಕಂದರೆ ಇಬ್ಬರು ರಾಜಕಾರಣಿಗಳು ಒಂದೇ ರೀತಿಯ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು. ಹೀಗಾಗಿ ಅವರಲ್ಲಿ ಒಂದು ಪೈಪೋಟಿ ಅದ, ನಾನು ಹೆಚ್ಚು ನೀನು ಹೆಚ್ಚು ಅನ್ನೋಂಥ. ಆ ಪೈಪೋಟಿಯಲ್ಲಿ ಯಾರು ಗೆಲ್ಲಬಹುದು? ಯಾಕಂದರೆ DCC ಬ್ಯಾಂಕಿನ ಚುನಾವಣೆ ಅಂತ ಇನ್ನೂ ಅದರ ಏನಪ್ಪ ಅಂತಂದ್ರೆ ಕಾವು ಆಗಿಲ್ಲ. ಅದರಲ್ಲಿ ಯಾರು ಗೆದ್ದರು, ಯಾರು ಸೋತರು, ಯಾರನ್ನ ಏನು ಕಳ್ಕೊಂಡ್ರು, ಯಾರನ್ನ ಹೆಚ್ಚು ಪಡ್ಕೊಂಡ್ರು ಅನ್ನೋದು ಈಗಾಗಲೇ ಅನೇಕ ಸಲ ಚರ್ಚೆನೂ ಮಾಡಿದ್ದಾಗ್ಯದ. ಆ ದಿಸೆಯಲ್ಲ ಜಾರಕಿಹೊಳಿ ಸಹೋದರರು ತಮಗೆ ಬೇಕಾದಂಥ ವ್ಯಕ್ತಿಯನ್ನು ಅದರಲ್ಲಿ ಜೊಲ್ಲೆ ಅವರನ್ನು ಅಧ್ಯಕ್ಷ ಮಾಡುವಲ್ಲಿ ಯಶಸ್ವಿಯಾಗಿದ್ದರೆ, ಅದೇ ಕಾಲ ಕತ್ತಿ ಮತ್ತು ಸೌದಿಯವರು ತಾವೆಲ್ಲ ಒಂದು ಅನ್ನೋದು ತೋರಿಸುವಾಗ ಇವತ್ತು ಅವರು ಅತ್ಯಂತ ಆತ್ಮೀಯ, ನಿಮಗೆ ಗೊತ್ತದ ನಮ್ಮ ಏನಪ್ಪ ಅಂತಾರೆ ಕಾಗವಾಡದ ಖಾಗೆ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ DCC ಬ್ಯಾಂಕಿನ ಪ್ರತಿಯೊಂದು ವ್ಯವಹಾರದ ಮೇಲೂ ಕತ್ತಿ ಮತ್ತು ಸೌದಿಯವರ ಕಣ್ಣು, ಹದ್ದಿನ ಕಣ್ಣು ಇವತ್ತು ಬಂದಿದ್ದು ನೋಡಿದರೆ ಇಲ್ಲೇ ಜಾರಕಿಹೊಳಿ ಅವರು ಗಳಿಸಿದ್ದಕ್ಕಿಂತಲೂ ಹೆಚ್ಚು ಕಳ್ಕೊಂಡಿದ್ದು ಭಾಳ ಅನ್ನೋದು ಸಹಿತ ಅಷ್ಟೇ ಸ್ಪಷ್ಟ ಆಗ್ತದೆ. ಅದೇನೂ ಇರಲಿ, ಅದೇ ಕಾಲಕ್ಕೆ ಇನ್ನೊಂದು ಮತ್ತೆ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ, ಆ ಒಂದು ಜೊಲ್ಲಿಯವ್ರನ್ನ ಅದರಲ್ಲೂ BJPಯ ವ್ಯಕ್ತಿಯನ್ನು ಅಧ್ಯಕ್ಷರನ್ನು ಮಾಡಿದ್ದು ಕಾಂಗ್ರೆಸ್ನಲ್ಲಿಯೂ ಸಹಿತ ಈ ಜಾರಕಿಹೊಳಿ ಕುಟುಂಬಕ್ಕೆ ಅದರಲ್ಲೂ ಸತೀಶ್ ಅವರಿಗೆ ಒಂದು ಹಿಂಬರ್ತಿ ಆಯ್ತೇನೋ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಯಾಕೆ ಸ್ವತಃ ಸಿದ್ದರಾಮಯ್ಯನವರು ಇಲ್ಲಪ್ಪ ನೀವು ಮಾಡಿರಿ ಅಧ್ಯಕ್ಷರನ್ನ ಕಾಂಗ್ರೆಸ್ಸಿಗರಂದಾಗೂ ಸಹ ಅದು ಆಗಿಲ್ಲ ಅಂದಾಗ ಸಹಜವಾಗಿ ಹೌದು ಇಲ್ಲಿ ಎರಡು ಮಾತುಗಳು ಬರ್ತಾವೆ. ಮೊದಲನೇದಾಗೆ ಜಾರಕಿಹೊಳಿ ಅವರು ಮಾತು ತಪ್ತಾರೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಇತ್ತು. ಹೇಳ್ದಂಗೆ ಮಾಡೋದಿಲ್ಲಪ್ಪ, ತಮಗೆ ಬೇಕಾದಂಗೆ ಮಾಡ್ತಾರೆ ಅಂತ ಒಂದು ವಾತಾವರಣ ಜಿಲ್ಲೆ ತುಂಬ ಇತ್ತು. ಅದನ್ನು ಹೋಗಲಾಡಿಸ್ಬೇಕಾಗಿತ್ತು. ಪಾಲ್ಚಿ ಜಾರಕಿಹೊಳಿ ಅವರು ಆ ದಿಶೆಯಲ್ಲಿ ಮಾತು ಕೊಟ್ಟಿದ್ದರು. ಜೊಲ್ಲೆಯವ್ರಿಗೆ ಭಾಳ ಸತೀಶ್ ಅವ್ರಿಗೆ ಕೊಟ್ಟಿದ್ದರು. ಉತ್ತಮ್ ಪಾಟೀಲ್ರನ್ನ ಬದಿಗೆ ಸರಿಸಿದ್ರು. ಇವೆಲ್ಲ ಕಾರಣಕ್ಕಾಗಿ ಜೊಲ್ಲೆಯವ್ರು ಮಾಡೋದು ಅವ್ರು